ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮೇ 7ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟ್ನಲ್ಲಿ ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ 35 ಪಾಯಿಂಟ್ಗಳಷ್ಟು ಇವತ್ತು ಗೇನ್ ಆಯಿತು. ಸೆನ್ಸೆಕ್ಸ್ನಲ್ಲಿ 105 ಪಾಯಿಂಟ್ಗಳ ಜಂಪ್ ನೋಡೋದಕ್ಕೆ ಸಿಗ್ತದೆ. ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಆಗಿತ್ತು, 340 ಪಾಯಿಂಟ್ಗಳಷ್ಟು ಬ್ಯಾಂಕ್ ನಿಫ್ಟಿ ಗೇನ್ ಆಗಿದೆ. ನಿಫ್ಟಿ 24,400 ಮೇಲ್ಗಡೆ ಕ್ಲೋಸಿಂಗನ್ನು ಕೊಟ್ಟಿದೆ. ಭಾರತ ಪಾಕಿಸ್ತಾನ್ ಟೆರರ್ ಬೇಸ್ನ ಮೇಲೆ ಏರ್ ಸ್ಟ್ರೈಕನ್ನು ಮಾಡಿದ್ರು. ಈ ಒಂದು ರೀಸನ್ನಿಂದ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಬರ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ರೀತಿಯಲ್ಲಿ ಬೆಳಿಗ್ಗೆ ನಿಫ್ಟಿ 24,250 ಲೆವೆಲಲ್ಲಿ ಓಪನ್ ಆಯಿತು. ಬಟ್ ಆ ಒಂದು ಲೆವೆಲ್ನಿಂದ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಸೊ 24,250 ಲೆವೆಲಲ್ಲಿ ಓಪನ್ ಆಗಿ ಅಲ್ಲಿಂದ ಏನಾದರೂ ಡೌನ್ ಸೈಡ್ ಬರ್ಬೋದಾ ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಮಾರ್ಕೆಟ್ನಲ್ಲಿ ವೊಲಟೈಲ್ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ಕಿದ್ರು ಕೂಡ ಪಾಸಿಟಿವ್ ಆಗಿ ನಿಫ್ಟಿ ಕ್ಲೋಸಿಂಗನ್ನು ಕೊಟ್ಟಿದೆ. ಹಾಗೆ ಬೇರೆ ಇಂಡೆಕ್ಸ್ಗಳಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಭಾರತ ಪಾಕಿಸ್ತಾನ ಮೇಲೆ ಏರ್ ಸ್ಟ್ರೈಕ್ ಮಾಡಿರೋದ್ರಿಂದ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಬರ್ಬೋದು ಅನ್ನೋಂಥ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಭಾರತ ಕೇವಲ ಪಾಕಿಸ್ತಾನ ಟೆರರ್ ಬೇಸ್ಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಮಿಲಿಟರಿ ಕ್ಯಾಂಪ್ ಆಗಿರಲಿ ಅಥವಾ ಪಾಕಿಸ್ತಾನ ನಾಗರಿಕರ ಮೇಲೆ ಯಾವುದೇ ರೀತಿಯ ಅಟ್ಯಾಕನ್ನು ಮಾಡಿಲ್ಲ. ಇದರಿಂದ ಯಾವುದೇ ರೀತಿಯ ಟೆನ್ಷನ್ಸ್ ಕ್ರಿಯೇಟ್ ಆಗಲಿಲ್ಲ. ಇಂಡಿಯನ್ ಮಾರ್ಕೆಟ್ನಲ್ಲಿ ನಾರ್ಮಲ್ ಆಗಿ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಹಾಗೆ ಪಾಕಿಸ್ತಾನ ಬಾರ್ಡರ್ ಒಳಗೆ ಎಂಟರ್ ಆಗಿ ಇಂಡಿಯಾ ಏರ್ ಸ್ಟ್ರೈಕನ್ನು ಮಾಡಿದರೆ 9ಕ್ಕೂ ಹೆಚ್ಚಿನ ಟೆರರ್ ಬೇಸ್ಗಳ ಮೇಲೆ ಅಟ್ಯಾಕ್ ಆಗಿದೆ. ಸೊ ರಷ್ಯಾ ಉಕ್ರೇನ್ನ ಮೇಲೆ ಅಟ್ಯಾಕನ್ನು ಮಾಡಿದಾಗ ಯುರೋಪ್ US ರಷ್ಯಾ ಮೇಲೆ ಸ್ಯಾಂಕ್ಷನ್ಸ್ಗಳನ್ನು ಹಾಕಿದರು. ಅಂದರೆ ರಷ್ಯಾನಿಂದ ಯಾವುದೇ ರೀತಿಯ ಪ್ರಾಡಕ್ಟ್ಸ್ಗಳನ್ನು ನಾವು ತಗೊಳ್ಳೋದಿಲ್ಲ ಅಂತ ಹೇಳಿದರು. ಬಟ್ ಭಾರತ ಯಾವುದೇ ಕಂಟ್ರಿಯ ಮೇಲೆ ಅಟ್ಯಾಕನ್ನು ಮಾಡ್ತಿಲ್ಲ, ಭಾರತ ಟೆರರಿಸ್ಟ್ಗಳ ಮೇಲೆ ಅಟ್ಯಾಕನ್ನು ಮಾಡ್ತಿದೆ. ಆದ್ದರಿಂದ ಇಂಡಿಯನ್ ಮಾರ್ಕೆಟ್ಗೆ ಹೆಚ್ಚಾಗಿ ಯಾವುದೇ ರೀತಿಯ ಪ್ರಾಬ್ಲಮ್ ಇರೋದಿಲ್ಲ. ಬಟ್ ಪಾಕಿಸ್ತಾನ್ಗೆ ಎಕನಾಮಿಕಲಿ ಸಾಕಷ್ಟು ಪ್ರಾಬ್ಲಮ್ಸ್ ಆಗುವಂಥ ಚಾನ್ಸಸ್ ಇದೆ. ಆಲ್ರೆಡಿ ಭಾರತ ಎಲ್ಲ ಟ್ರೇಡ್ ರೂಟ್ಸ್ಗಳನ್ನು ಕ್ಲೋಸ್ ಮಾಡಿದ್ದಾರೆ. ಪಾಕಿಸ್ತಾನ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ಏರ್ ಸ್ಟ್ರೈಕ್ನ ನಂತರ ಕರಾಚಿ ಇಂಡೆಕ್ಸ್ನಲ್ಲಿ 3% ಡೌನ್ ಸೈಡ್ ಕೂಡ ನೋಡೋದಕ್ಕೆ ಸಿಕ್ತು. ಹಾಗೆ ಇಂಟರ್ನ್ಯಾಷನಲ್ ಟ್ರೇಡ್ ಭಾರತ ಏನು ಮಾಡ್ತಾರೆ ಅದರ ಮೇಲೆ ಕೂಡ ಯಾವುದೇ ರೀತಿಯ ಇಂಪ್ಯಾಕ್ಟ್ ಬರುವಂಥ ಸಾಧ್ಯತೆ ಇರೋದಿಲ್ಲ. ಯಾವುದೇ ಕಂಟ್ರಿಗಳು ಭಾರತಕ್ಕೆ ಸ್ಯಾಂಕ್ಷನ್ಸ್ ಅನ್ನು ಅಪ್ಲೈ ಮಾಡೋದಿಲ್ಲ. ಯಾಕೆಂದರೆ ಭಾರತ ಡೈರೆಕ್ಟ್ ಆಗಿ ಪಾಕಿಸ್ತಾನ್ ಆರ್ಮಿ ಜೊತೆಯಲ್ಲಿ ಯುದ್ಧವನ್ನು ಮಾಡ್ತಿಲ್ಲ, ಅವರು ಟೆರರಿಸ್ಟ್ಗಳನ್ನು ಮಟ್ಟ ಹಾಕ್ತಾ ಇದ್ದಾರೆ. ಅದರಿಂದ ಇಂಟರ್ನ್ಯಾಷನಲ್ ಟ್ರೇಡ್ಗೂ ಕೂಡ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇರೋದಿಲ್ಲ. ಹಾಗೆ ಭಾರತ ಒಂದು ಗ್ರೋಯಿಂಗ್ ಎಕನಾಮಿ ಆಗಿದ್ದು FIIs ಒಂದು ಸ್ಟ್ರಾಂಗ್ ಹೋಪನ್ನು ಭಾರತದ ಮೇಲೆ ಇಟ್ಟಿದ್ದಾರೆ. FII ಇನ್ವೆಸ್ಟ್ಮೆಂಟ್ ಕೂಡ ಸ್ಟ್ರಾಂಗ್ ಆಗಿ ಬರ್ತಿರೋದು ಕಾಣಿಸ್ತಿದೆ. ಆದ್ದರಿಂದ ಇಂಡಿಯನ್ ಮಾರ್ಕೆಟ್ನಲ್ಲಿ ಸ್ಟ್ರೆಂತ್ ಕಂಟಿನ್ಯೂ ಆಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಒಂದು ಫುಲ್ ಫ್ಲೆಜ್ಡ್ ವಾರ್ ಆದರೆ ಆಗ ಸ್ವಲ್ಪ ಪ್ಯಾನಿಕ್ ಇಂಡಿಯನ್ ಎಕನಾಮಿ ಮೇಲೆ ಬರುವಂಥ ಚಾನ್ಸಸ್ ಇರುತ್ತೆ. ಯಾವುದೇ ಒಂದು ಕಂಟ್ರಿ ಆಗಿರ್ಬೋದು ಫುಲ್ ಫ್ಲೆಜ್ಡ್ ವಾರ್ನಲ್ಲಿ ಇನ್ವಾಲ್ವ್ ಆದಾಗ ಸಾಕಷ್ಟು ಇಂಪ್ಯಾಕ್ಟ್ ಎಕನಾಮಿ ಮೇಲೆ ಇದ್ದೇ ಇರುತ್ತೆ. ಹಾಗೆ ಡಿಫೆನ್ಸ್ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಬೆಳಿಗ್ಗೆ ನೋಡೋದಕ್ಕೆ ಸಿಕ್ಕಿತ್ತು. ಹೆಚ್ಚಿನ ಒಂದು ಡಿಫೆನ್ಸ್ ಆರ್ಡರ್ಸ್ ಬರ್ಬೋದೇನೋ ಅನ್ನುವಂಥ ಒಂದು ಹೋಪ್ ಇರುತ್ತೆ. ಬಟ್ ಸದ್ಯದ ಮಟ್ಟಿಗೆ ಆ ರೀತಿಯ ಯಾವುದೇ ಒಂದು ಸಿಚುವೇಶನ್ ಇಲ್ಲ. ಬಟ್ ಫುಲ್ ಫ್ಲೆಜ್ಡ್ ವಾರ್ ಆದರೆ ಖಂಡಿತವಾಗ್ಲೂ ಹೆಚ್ಚಿನ ಆರ್ಡರ್ಸ್ HAL, ಮ್ಯಾಸ್ಗಾನ್ ಡಾಕ್, ಕೊಚಿನ್ ಶಿಪ್ಯಾರ್ಡ್ ಈ ರೀತಿಯ ಕಂಪನಿಗಳಿಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಡಿಫೆನ್ಸ್ ಸ್ಟಾಕ್ಗಳಲ್ಲಿ ಹೈಯರ್ ಲೆವೆಲ್ಗಳಲ್ಲಿ ಪ್ರಾಫಿಟ್ ಬುಕಿಂಗ್ ಕೂಡ ಎಕ್ಸ್ಪೆಕ್ಟೆಡ್ ಇರುತ್ತೆ. ಸಾಕಷ್ಟು ಜನ ಹೈಯರ್ ಲೆವೆಲ್ಗಳಲ್ಲಿ ಎಂಟರ್ ಆಗಿರೋದ್ರಿಂದ ಸ್ವಲ್ಪ ಪ್ರಾಫಿಟ್ಸ್ಗಳನ್ನು ತಗೊಳ್ತಿರ್ತಾರೆ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಮಾತ್ರ ಲೋವರ್ ಲೆವೆಲ್ಗಳಲ್ಲಿ ಅಕ್ಯುಮುಲೇಟ್ ಮಾಡಿಕೊಂಡು ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ಕೊಳ್ತಿರ್ತಾರೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಟಾಟಾ ಮೋಟಾರ್ಸ್ ಇವತ್ತು ಟಾಪ್ ಗೇನರ್ ಆಗಿತ್ತು. 5% ಜಂಪ್ ಟಾಟಾ ಮೋಟಾರ್ಸ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಡಿಮರ್ಜರ್ಗೆ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಸಿಕ್ಕಿದೆ. ಟಾಟಾ ಮೋಟಾರ್ಸ್ನ ಕಮರ್ಷಿಯಲ್ ವೆಹಿಕಲ್, ಪ್ಯಾಸೆಂಜರ್ ವೆಹಿಕಲ್ ಬಿಸ್ನೆಸ್ ಸಪ್ರೇಟ್ ಆಗಿ ಲಿಸ್ಟ್ ಆಗುತ್ತೆ. ಪ್ಯಾಸೆಂಜರ್ ವೆಹಿಕಲ್ಸ್ಗೆ ಇನ್ನೊಂದು ಎಂಟಿಟಿ ಕ್ರಿಯೇಟ್ ಆಗುತ್ತೆ. ಸೊ ಆ ಒಂದು ಎಂಟಿಟಿ ಕ್ರಿಯೇಟ್ ಆದಮೇಲೆ ಟಾಟಾ ಮೋಟಾರ್ಸ್ನ ಶೇರ್ ಹೋಲ್ಡರ್ಸ್ಗಳಿಗೆ ಆ ಒಂದು ಎಂಟಿಟಿಯ ಒಂದು ಶೇರ್ ಕೂಡ ಕ್ರೆಡಿಟ್ ಆಗುತ್ತೆ. ಅಂದರೆ 50% ಸ್ಟಾಕ್ ಪ್ರೈಸ್ನಲ್ಲಿ ಅಡ್ಜಸ್ಟ್ಮೆಂಟ್ ಆಗಿ ಒಂದು ಅಡಿಷನಲ್ ಶೇರ್ ಕ್ರೆಡಿಟ್ ಆಗುತ್ತೆ. ಇದರ ಜೊತೆಯಲ್ಲಿ ಭಾರತ UK ಜೊತೆಯಲ್ಲಿ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನು ಸೈನ್ ಮಾಡಿದರೆ ಭಾರತ ಏನೆಲ್ಲ ವಸ್ತುವನ್ನು UKಗೆ ಎಕ್ಸ್ಪೋರ್ಟ್ ಮಾಡ್ತಾರೆ ಅದರ ಮೇಲೆ ಯಾವುದೇ ರೀತಿಯ ಇಂಪೋರ್ಟ್ ಡ್ಯೂಟಿ ಇರೋದಿಲ್ಲ. ಇದು ಟಾಟಾ ಮೋಟಾರ್ಸ್ಗೆ ಪಾಸಿಟಿವ್ ಆಗಿದೆ. ಟಾಟಾ ಮೋಟಾರ್ಸ್ ತಮ್ಮ ವೆಹಿಕಲ್ಸ್ಗಳನ್ನು ಹೆಚ್ಚಾಗಿ ಯುರೋಪ್ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಈ ಒಂದು ಟ್ರೇಡ್ ಅಗ್ರಿಮೆಂಟ್ ಏನಿದೆ ಟಾಟಾ ಮೋಟಾರ್ಸ್ ಹಾಗೆ ಬೇರೆ ಸೆಕ್ಟರ್ಗೂ ಕೂಡ ಪಾಸಿಟಿವ್ ಆಗುತ್ತೆ. ಸೊ ಟೆಕ್ಸ್ಟೈಲ್ ರಿಲೇಟೆಡ್ ಸ್ಟಾಕ್ಗಳಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇವತ್ತು ನೋಡೋದಕ್ಕೆ ಸಿಕ್ತು. ಗೋಕುಲ್ದಾಸ್ ಎಕ್ಸ್ಪೋರ್ಟ್, KPR ಮಿಲ್, ಅರವಿಂದ್ ಫ್ಯಾಷನ್ ಇವರೆಲ್ಲರೂ ಕೂಡ ಹೆಚ್ಚಾಗಿ ವಸ್ತುಗಳನ್ನು ಯುರೋಪ್ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಅದರ ಮೇಲೆ 12% ಇಂಪೋರ್ಟ್ ಡ್ಯೂಟಿ ಅಪ್ಲೈ ಆಗ್ತಿತ್ತು. ಸೊ ಈಗ ಯಾವುದೇ ರೀತಿಯ ಇಂಪೋರ್ಟ್ ಡ್ಯೂಟಿ ಇರೋದಿಲ್ಲ. ಸೊ ಇವರು ಬಾಂಗ್ಲಾದೇಶ್, ವಿಯೆಟ್ನಾಂ, ಚೈನಾ ಈ ಎಲ್ಲ ಕಂಟ್ರಿಗಳಿಗೆ ಒಂದು ಸ್ಟ್ರಾಂಗ್ ಕಾಂಪಿಟೇಷನ್ ಅನ್ನು ಕೊಡ್ಬೋದಾಗುತ್ತೆ. ಸೊ ಟೆಕ್ಸ್ಟೈಲ್ ಸೆಕ್ಟರ್ನಲ್ಲಿ ಬಾಂಗ್ಲಾದೇಶ್ ಒಂದು ಸ್ಟ್ರಾಂಗ್ ಕಾಂಪಿಟೇಷನನ್ನು ಭಾರತಕ್ಕೆ ಕೊಡ್ತಿತ್ತು. ಬಟ್ ಈ ಒಂದು ಟ್ರೇಡ್ ಅಗ್ರಿಮೆಂಟ್ನ ನಂತರ ಭಾರತದ ಕಂಪನಿಗಳು ಕೂಡ ಅಡ್ವಾಂಟೇಜನ್ನು ತಗೋಬೋದಾಗಿದೆ. ಹಾಗೆ BSE ಸ್ಟಾಕ್ ಪ್ರೈಸ್ನಲ್ಲಿ 7% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಕಂಪನಿ ಒಂದು ಸ್ಟ್ರಾಂಗ್ ರಿಸಲ್ಟ್ಸ್ ಆಗಿರುತ್ತೆ. ಮಾರ್ಚ್ ಕ್ವಾರ್ಟರ್ನಲ್ಲಿ 494 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. 917 ಕೋಟಿ ರೆವೆನ್ಯೂನ ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಇಯರ್ ಆನ್ ಇಯರ್, ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ಸ್, ರೆವೆನ್ಯೂಸ್ ಇನ್ಕ್ರೀಸ್ ಆಗ್ತದೆ. ಈ ಒಂದು ಸ್ಟ್ರಾಂಗ್ ರಿಸಲ್ಟ್ನ ನಂತರ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ತು.
ಡಾಬರ್ ಇಂಡಿಯಾ ಒಂದು FMCG ಕಂಪನಿ. ಇವರು ಮೇಜರ್ ಆಗಿ ಚ್ಯವನ್ಪ್ರಾಶ್ ಮೇಕರ್ ಕಂಪನಿ ಆಗಿರ್ತಾರೆ. ಡಾಬರ್ನ ಚ್ಯವನ್ಪ್ರಾಶ್ಗೆ ತುಂಬಾನೇ ಡಿಮ್ಯಾಂಡ್ ಕೂಡ ಇದೆ. ಸೊ ಇವರು ಟೀ ಮ್ಯಾನುಫ್ಯಾಕ್ಚರಿಂಗ್, ಡೈಪರ್ಸ್ಗಳು, ಸ್ಯಾನಿಟೈಸರ್ಸ್ಗಳು ಈ ರೀತಿಯ ಕ್ಯಾಟಗರಿಯಲ್ಲಿ ಕೂಡ ಕೆಲಸ ಮಾಡ್ತಿದ್ರು. ಬಟ್ ಈ ಸೆಗ್ಮೆಂಟ್ಗಳಿಂದ ಸಾಕಷ್ಟು ಲಾಸ್ ಡಾಬರ್ ಇಂಡಿಯಾಗೆ ಆಗ್ತಿತ್ತು. ಈ ರೀತಿಯ ಕ್ಯಾಟಗರಿಯ ಪ್ರಾಡಕ್ಟ್ಸ್ಗಳನ್ನು ಇವರೇನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರು ಅದರಿಂದ ಎಕ್ಸಿಟ್ ಆಗ್ತಿದ್ದಾರೆ. ಸೊ ಇಲ್ಲೇನು ಫಂಡ್ ಅಲೋಕೇಶನ್ ಆಗ್ತಿತ್ತು ಅದನ್ನು ಇವರ ಮೇಜರ್ ಪ್ರಾಡಕ್ಟ್ಸ್ಗಳಿಗೆ ಅಲೋಕೇಟ್ ಮಾಡ್ತಾರೆ. ಅಂದರೆ ಎಲ್ಲಿ ಸೇಲ್ಸ್ ಸ್ಟ್ರಾಂಗ್ ಆಗಿದೆ ಆ ಪ್ರಾಡಕ್ಟ್ಸ್ಗಳನ್ನೇ ಹೆಚ್ಚಾಗಿ ಮ್ಯಾನುಫ್ಯಾಕ್ಚರ್ ಮಾಡಿ ಅದೇ ಕ್ಯಾಟಗರಿಗಳಲ್ಲಿ ಕಾನ್ಸಂಟ್ರೇಟ್ ಮಾಡೋದು ಡಾಬರ್ ಇಂಡಿಯಾನ ಉದ್ದೇಶ ಆಗಿದೆ. ಸೊ ಈ ರೀತಿಯ ಒಂದು ಕಾನ್ಸಂಟ್ರೇಷನನ್ನು ಮಾಡಿ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡೋದು ಮ್ಯಾನೇಜ್ಮೆಂಟ್ನ ಉದ್ದೇಶ ಆಗಿರೋ ರೀಸನ್ನಿಂದ ಒಂದು ಸ್ಟ್ರಾಂಗ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಫ್ಯೂಚರ್ನಲ್ಲಿ ಇರುತ್ತೆ. ಲಾಸ್ ಮೇಕಿಂಗ್ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಹೋದಾಗ ಸೇಲ್ಸ್ ಫಾಲ್ ಆಗುತ್ತೆ, ರೆವೆನ್ಯೂ ಪ್ರಾಫಿಟ್ನ ಮೇಲೆ ಕೂಡ ಇಂಪ್ಯಾಕ್ಟ್ ಇರುತ್ತೆ. ಒಂದು ಸ್ಟ್ರಾಂಗ್ ಸೇಲ್ಸ್ ಇರುವಂಥ ಪ್ರಾಡಕ್ಟ್ಸ್ಗಳಲ್ಲೇ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಆಗ್ತಾ ಹೋದರೆ ಸೊ ಅದು ಬಿಸ್ನೆಸ್ಸನ್ನು ಇನ್ನಷ್ಟು ಗ್ರೋ ಮಾಡುತ್ತೆ. ಈ ಒಂದು ನ್ಯೂಸ್ನಿಂದ ಡಾಬರ್ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು. ಬಟ್ ಕೊನೆ ಅರ್ಧ ಗಂಟೆಯಲ್ಲಿ ಸ್ಟಾಕ್ ಪ್ರೈಸ್ನಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಕೋಲ್ ಇಂಡಿಯಾ ಕೂಡ ತಮ್ಮ Q4 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಇವರ ಪ್ರಾಫಿಟ್ಸ್ ಕೂಡ ಎಸ್ಟಿಮೇಷನನ್ನು ಬೀಟ್ ಮಾಡಿದೆ. 9,593 ಕೋಟಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಮಾರ್ಚ್ 2024ರಲ್ಲಿ 8,530 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿತ್ತು. ಲಾಸ್ಟ್ ಕ್ವಾರ್ಟರ್ನಲ್ಲಿ ಕೂಡ 8,500 ಕೋಟಿ ಪ್ರಾಫಿಟ್ಸ್ ಬಂದಿತ್ತು. ಸೊ ಇಯರ್ ಆನ್ ಇಯರ್ ಕ್ವಾರ್ಟರ್ ಪ್ರಾಫಿಟ್ನಲ್ಲಿ ಒಳ್ಳೆ ಒಂದು ಜಂಪ್ ಕಾಣಿಸ್ತಿದೆ. ₹5.15 ಫೈನಲ್ ಡಿವಿಡೆಂಡ್ ಕೂಡ ಡಿಕ್ಲೇರ್ ಆಗಿದೆ. ಫೈನಲ್ ಡಿವಿಡೆಂಡ್ ಆಗಿರೋದ್ರಿಂದ ಶೇರ್ ಹೋಲ್ಡರ್ಸ್ಗಳ ಅಪ್ರೂವಲ್ ಬೇಕಾಗುತ್ತೆ. ಅಪ್ರೂವಲ್ ಸಿಕ್ಕಿದ ಮೇಲೆ ಡಿವಿಡೆಂಡ್ ನಿಮಗೆ ಕ್ರೆಡಿಟ್ ಆಗುತ್ತೆ. ಸೊ ಕೋಲ್ ಇಂಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 1.5% ಜಂಪ್ ನೋಡೋದಕ್ಕೆ ಸಿಕ್ತು. ಮಾರ್ಕೆಟ್ ಅವರ್ಸ್ನ ನಂತರ ಈ ಒಂದು ರಿಸಲ್ಟ್ ನೋಡೋದಕ್ಕೆ ಸಿಕ್ಕಿದೆ. ಸೊ ನಾಳೆ ಕೂಡ ಸ್ಟಾಕ್ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. ವೋಲ್ಟಾಸ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 1.5%ಗೂ ಹೆಚ್ಚಿನ ಜಂಪ್ ನೋಡೋದಕ್ಕೆ ಸಿಕ್ತು. ವೋಲ್ಟಾಸ್ ಕೂಡ ಇವತ್ತು ತಮ್ಮ Q4 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಒಂದು ಸ್ಟ್ರಾಂಗ್ ರಿಸಲ್ಟ್ ವೋಲ್ಟಾಸ್ನ ಕಡೆಯಿಂದ ಕೂಡ ನೋಡೋದಕ್ಕೆ ಸಿಗ್ತದೆ. ಪ್ರಾಫಿಟ್ ಆಲ್ಮೋಸ್ಟ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಡಬಲ್ ಆಗ್ತದೆ. 111 ಕೋಟಿಯ ಪ್ರಾಫಿಟ್ ಮಾರ್ಚ್ 2024ರಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಲಾಸ್ಟ್ ಕ್ವಾರ್ಟರ್ನಲ್ಲಿ 131 ಕೋಟಿ ಪ್ರಾಫಿಟ್ ಡಿಕ್ಲೇರ್ ಮಾಡಿದರು. ಸೊ ಮಾರ್ಚ್ 2025 Q4ನಲ್ಲಿ 236 ಕೋಟಿಯ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಸೊ ಒಂದು ಸ್ಟ್ರಾಂಗ್ ಕ್ವಾರ್ಟರ್ ವೋಲ್ಟಾಸ್ನ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ಹಾಗೆ ಮುಂದಿನ ಕ್ವಾರ್ಟರ್ ಇನ್ನೂ ಸ್ಟ್ರಾಂಗ್ ಆಗಿ ಇರುತ್ತೆ. ಯಾಕೆಂದರೆ ಸಮ್ಮರ್ ಸೀಸನ್ ಆಗಿರೋದ್ರಿಂದ ಏಪ್ರಿಲ್, ಮೇ, ಜೂನ್ ಈ 3 ಕ್ವಾರ್ಟರ್ಗಳ ರಿಸಲ್ಟ್ ಜುಲೈನಲ್ಲಿ ಅನೌನ್ಸ್ ಆದಾಗ ಇನ್ನಷ್ಟು ಸ್ಟ್ರಾಂಗ್ ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಒಂದು ಸ್ಟ್ರಾಂಗ್ ಬಿಸ್ನೆಸ್ ವೋಲ್ಟಾಸ್ನ ಕಡೆಯಿಂದ ಡಿಕ್ಲೇರ್ ಆಗಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ ಇಬ್ಬರ ಕಡೆಯಿಂದ ಕೂಡ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಗ್ತದೆ. FIIs ಕಂಟಿನ್ಯೂಸ್ ಆಗಿ ನೆಟ್ ಬೈಯಿಂಗನ್ನು ಮಾಡ್ತಿದ್ದಾರೆ. ಇವತ್ತು ಕೂಡ 2,585 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಮೇ ಬಿ ವಾರ್ ಸಿಚುವೇಷನ್ಸ್ನಿಂದ ಸ್ವಲ್ಪ ಸೆಲ್ಲಿಂಗ್ ಬರ್ಬೋದೇನೋ ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ಸ್ ಕಾಣಿಸ್ತಿತ್ತು. ಬಟ್ ಸ್ಟಿಲ್ FIIs ಒಳ್ಳೆ ಒಂದು ಬೈಯಿಂಗನ್ನು ಮಾಡ್ತಾ ಇದ್ದಾರೆ. DIIs ಕಡೆಯಿಂದ ಕೂಡ 2,378 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.